ಮೆರವಣಿಗೆ ಭೂಮಿ ಹಾಸಿಗೆ ಬಾಳೆ ಹೊದಿಕೆ ಎಂದು ಬಡವನಿಗೆ ಎಂದು ಬಡವನಿಗೆ ಬಾನಲಿ ತಾರ ಪ್ರಿಯದ ನಡುವೆ ಚಂದ್ರಗೆ ಮೆರವಣಿಗೆ ನಿಮಗೆ ಮೆರವಣಿಗೆ. ರುದ್ರ ನಿನ್ನ ಮಗುನ ನಿನ್ನ ಹೆಂಡತಿ ತವ್ರ ಮನೆಯಿಂದ ಈಗ ತಾನೇ ಬರ್ತಾ ಇದೀಯಾ? ಎಷ್ಟು ಮುದ್ದಾಗಿದೆ ಅಲ್ವಾ ನಿನ್ನ ಮಗು? ಹೌದು, ನಿನ್ನ ಮಗು ನೋಡು, ಇದು ನಿನ್ನ ಮಗುವಿಗೆ ನನ್ನ ಮೊದಲನೆಯ ಕಾಣಿಕೆ. ತುಂಬಾ ಮುದ್ದಾಗಿದೆ ಕಣೋ, ನಿನ್ನ ಹಾಗೆ ಆಗ್ತಾಳೆ. ಹೌದು, ನಿನ್ನ ಹೆಂಡತಿ ಗೌರವ ಇಲ್ಲಿ ಕಾಣಿಸ್ತಾನೆ ಇಲ್ಲ. ನನ್ನ ಹೆಂಡತಿ ಈ ಮಗುಗೆ ಜನ್ಮ ಕೊಟ್ಟು ಇವನ ಪಾದ ಸೇರ್ಕೊಂಡು ಏನ್ ಹೇಳ್ತಾ ಇದೆಯೋ ರುದ್ರ? ಹೇಳ್ತಾ ಇದೆಯಲ್ಲೋ, ಅವತ್ತು ನಮ್ಮನೆಗೆ ಬಂದು ದಣಿಯರ ತಾನು ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವಳು ಇವತ್ತು ನಿನ್ನ ಖರೀದಿ ಮಾಡಿ ಕಳಿಸಿದ್ಲ. ನೋಡು, ಸತ್ತಿರೋಳು ನಿನ್ನ ಹೆಂಡತಿ ಮಾತ್ರ ಅಲ್ಲ, ನನ್ನ ಒಡ ಹುಟ್ಟಿದ ಸಹೋದರಿ ಕೂಡ. ನಿನ್ನ ಬಾಳಿನಲ್ಲಿ ಆ ಭಗವಂತ ಇಂಥ ದುರಂತವನ್ನ ಸೃಷ್ಟಿ ಮಾಡಬಾರ್ದಾಗಿತ್ತು ರುದ್ರ, ಸೃಷ್ಟಿ ಮಾಡಬಾರ್ದಾಗಿತ್ತು. ದಣಿ, ಆ ಭಗವಂತನ ಆಟದಲ್ಲಿ ಈ ರುದ್ರನ ಬಾಳು ಬರಡಾಗೋಯ್ತು ದಣಿ, ನುಚ್ಚು ನೂರಾಗೋಯ್ತು. ನಾವು ಗಂಡ ಹೆಂಡತಿ ಒಂದು ಬಾಳ ಬಂಡಿಯ ಎರಡು ಚಕ್ರದ ಹಾಗೆ ಇದ್ದು, ಎಷ್ಟೇ ಕಷ್ಟ ಇರಲಿ ಬಡತನ ಇರಲಿ ನಮ್ಮ ಬಾಳ ಬಂಡಿಯನ್ನ ದುಡ್ಕೊಂಡು ಹೋಗ್ತಾ ಇದ್ವಿ ದಣಿ. ನನ್ನ ಬಾಳ ಬಂಡಿಯ ಒಂದು ಚಕ್ರ ನನ್ನ ಬಾಳ ಬರಡಾಗೋಯ್ತು ದಣಿ. ನನ್ನ ಹೆಂಡತಿ ನೀಡಿದ ನನ್ನ ಈ ಮಗು ಅನಾಥವಾಗೋಯ್ತು. ದಣಿ, ಈ ಪಾಪಿ ಮಗು ಹುಟ್ಟದೇ ಇದ್ರೆ ತಪ್ಪು ರುದ್ರ, ತಪ್ಪು. ಹಾಗೆಲ್ಲ ಮಾತಾಡಬಾರ್ದು. ಯಾರ ಹುಟ್ಟು ಯಾರ ಸಾವಿಗೂ ಕಾರಣ ಅಲ್ಲ, ಯಾರ ಸಾವು ಯಾರ ಹುಟ್ಟಿಗೂ ಕಾರಣ ಆಗೋದಿಲ್ಲ. ಈ ಪ್ರಪಂಚದಲ್ಲಿ ಹುಟ್ಟುವವರು ಹುಟ್ಟತಾನೆ ಇರ್ತಾರೆ, ಸಾಯೋರು ಸಾಯ್ತಾನೆ ಇರ್ತಾರೆ. ಹುಟ್ಟು ಸಾವುಗಳ ಮಧ್ಯೆ ಸಂಬಂಧ ಕಲ್ಪಿಸೋದಕ್ಕೆ ನಾವ್ಯಾರು ಹೇಳು? ಮನುಷ್ಯ ಈ ಪ್ರಪಂಚಕ್ಕೆ ಬರಬೇಕಾದ್ರೆ ಅವನ ಜೊತೆ ಅವನ ಭೋಗನ ಬೆನ್ನಿಗೆ ಕಟ್ಕೊಂಡು ಹುಟ್ಟಿರಬೇಕಾದ್ರೆ ನಾವು ನಮ್ಮದು ಅಂತ ಈ ಜೀವನದಲ್ಲಿ ಒದ್ದಾಡಿ ಬದುಕೋದೇ ಈ ಮಾನವನ ಮೂರ್ಖತನ ಅಷ್ಟೇ. ಅಂದ್ರೆ ನನ್ನ ಹೆಂಡತಿಯನ್ನ ನಾನು ಮರ್ತು ಬಿಡ್ಬೇಕಂತೇಳಿ? ಮರಿಬೇಕು ರುದ್ರ, ಮರಿಲೇಬೇಕು. ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿನ ಈ ಪ್ರಪಂಚನೇ ಮರ್ತು ಹೋಗ್ತಾನೆ. ಅಂಥದ್ರಲ್ಲಿ 4 ದಿನ ಸಂಸಾರ ಮಾಡೋದಕ್ಕೆ ಬಂದ ಹೆಂಡತಿ ಎಷ್ಟರವಳು ಹೇಳು? ಈ ಪ್ರಪಂಚದಲ್ಲಿ ನಾವು ಏನನ್ನ ಕಳ್ಕೊಳ್ತೀವೋ ಅದನ್ನ ಮರಿಲೇಬೇಕು ರುದ್ರ, ಮರಿಲೇಬೇಕು. ಸರಿ ದಣಿ, ಹೆಂಡತಿಯನ್ನಾದ್ರೂ ಮರಿಬಹುದು, ಆದ್ರೆ ನನ್ನ ಹೆಂಡತಿ ಕೊಟ್ಟ ಈ ಮಗುವಿನ ಭವಿಷ್ಯ ಅದು ನಿನ್ನ ಕೈಲಿದೆ. ಈ ಮಗುವನ್ನ ಲಾಲನೆ ಪಾಲನೆ ಮಾಡಬೇಕಾದದ್ದು ನಿನ್ನ ಆದ್ಯ ಕರ್ತವ್ಯ. ಒಂದು ಕೆಲಸ ಮಾಡು, ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಈ ಮಗುವನ್ನ ಅಲ್ಲಿ ಇಲ್ಲಿ ಬಿಟ್ಟು ಕೊನೆಗೊಂದು ದಿನ ಕೂಲಿ ನಾಲಿ ಮಾಡೋದಕ್ಕೆ ಹಚ್ಚಬಾರ್ದು. ಇವಳನ್ನ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಲಿಸಬೇಕು. ಅವಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಹೊಟ್ಟೆ ವಸತಿಗೆ ಎಷ್ಟು ಖರ್ಚಾಗಿದ್ರೂ ಪರವಾಗಿಲ್ಲ, ಅದನ್ನ ನಾನು ಕೊಡ್ತೀನಿ. ನೋಡು, ಸದ್ಯ ಈ ಹಣನ ನೀನು ಇಟ್ಕೋ.
ಈ ಮಗುವಿನ ಖರ್ಚಿಗಂತ ಇಟ್ಕೋ. ಆ, ಹೌದು, ಈ ಮಗುವನ್ನ ನೀನು ಹೇಗೆ ಲಾಲನೆ ಪಾಲನೆ ಮಾಡ್ತೀಯ ಅಂತ? ಧಣಿ, ನಾನು ಈ ಹಸುಗೂಸನ್ನ ನಾನು ಹೇಗೆ ಲಾಲನೆ ಪಾಲನೆ ಮಾಡಲಿ ಹೇಳಿದ್ದೇನೆ. ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೇನೆ. ನನ್ನ ಹೆಂಡತಿ ತಂಗಿ ಒಬ್ಳು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ದಾಳೆ. ಅವಳ ಹತ್ರ ಈ ಮಗುವನ್ನು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನನ್ನ ಹೆಂಡತಿಯ ತಮ್ಮ ಅರವಿಂದ್ ಅಂತ, ಅವನು ಚಿಕ್ಕವನು, ಅವನು ಅಲ್ಲೇ ಓದ್ತಾ ಇದ್ದಾನೆ. ದಣಿ, ಹೇಗೂ ಅವನು ಚಿಕ್ಕವನಿದ್ದಾನೆ. ಇವರಿಬ್ರು ಆಟ ಆಡ್ಕೊಂಡು ದೊಡ್ಡ ಆಗ್ಬೋದು. ಹಾಗೆ ಅಕ್ಕನ ಮಗಳು ಅಂತ ಸ್ವಲ್ಪ ಪ್ರೀತಿಯಿಂದ ನನ್ನ ಮಗುವನ್ನ ನೋಡ್ಕೊಳ್ಬೋದು ಅಂತ ಅಲ್ಲೇ ಬಿಡಬೇಕು ಅಂತ ತೀರ್ಮಾನ ಮಾಡಿ. ಸರಿಯಾಗಿದೆ ರುದ್ರ, ಸರಿಯಾಗಿದೆ. ನೀನು ತಿಳ್ಕೊಂಡಿದ್ದು ಸರಿಯಾಗಿದೆ. ಒಂದು ಕೆಲಸ ಮಾಡು, ಹಸುಗುಸು ಮತ್ತೆ ಇಲ್ಲೇ ಇದ್ರೆ ಅವ್ರ ಕಷ್ಟ ಏನು ಅಂತ ಗಂಡಸಾದ ನಮ್ಗೆ ಅರ್ಥ ಆಗೋದಿಲ್ಲ. ಒಂದು ಕೆಲಸ ಮಾಡು, ಆದಷ್ಟು ಬೇಗ ಈಗಲೇ ಹೊರಟು ಬಿಡು ಬೆಂಗಳೂರಿಗೆ. ಸರಿ, ಮಗುವನ್ನ ಬಿಟ್ಟು ಬಂದ್ಬಿಡು. ಸರಿನಾ? ಆಯ್ತು. ರುದ್ರ, ನಾನು ಯಾಕೋ ಸ್ವಾರ್ಥಿ ಅಂತ ಅನಿಸ್ತಾ ಇದೆ ಈಗ ನನಗೆ. ಈ ಮಗುವನ್ನ ಅಲ್ಲಿ ಇಲ್ಲಿ ಬಿಡೋದು ಯಾಕೆ? ನಮ್ಮ ಮನೇಲೆ ಸಾಕಿದ್ರಾಯ್ತು. ನನ್ನ ಹೆಂಡತಿ ಮಾಧವಿ ಇವಳನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ನಮ್ಮ ಮಗ ಹಾಗೆ ಜೋಪಾನ ಮಾಡಿದ್ರಾಯ್ತು. ದಣಿ ದಣಿ ದಣಿ, ಬೇಡ ದಣಿ, ಬೇಡ. ಈಗ ನೀವು ಮಾಡಿದ ಉಪಕಾರವೇ ಜಾಸ್ತಿ ಆಗ್ಬಿಟ್ಟಿದೆ ದಣಿ, ಜಾಸ್ತಿ ಆಗ್ಬಿಟ್ಟಿದೆ. ಇನ್ನು ಈ ಮಗುವನ್ನ ನಿಮ್ಮ ಮನೆಯಲ್ಲಿ ಬಿಟ್ಟು ಈ ಮಗುವಿಂದ ಆಗುವ ತಾಪತ್ರೆಗಳನ್ನ ನಿಮ್ಮ ತಲೆಯಲ್ಲಿ ಮೇಲೆ ಹೇರ್ಲಿಕ್ಕೆ ನಾನು ಸಿದ್ಧ ಇಲ್ಲ ದಣಿ. ಬೇಡ. ಈ ನಿಮ್ಮ ಋಣವನ್ನ ನನ್ನ ಜನ್ಮ ಇದ್ರೆ ತೀರಿಸ್ಕೊಡ್ತೀನಿ. ಸರಿ ರುದ್ರ, ಹೋಗ್ಬಾ, ಆದಷ್ಟು ಬೇಗ ಮಗುವನ್ನ ಬಿಟ್ಟು ಬಾ.